ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ವಿದ್ವಾನ್ ಕೃಷ್ಣರಾಜ್ ಕುತ್ಪಾಡಿ ಅವರು. ನಮಸ್ಕಾರ. ಶಂಕರಾಚಾರ್ಯರು ಸುಮಾರು ಒಂದು 1200 ವರ್ಷಗಳ ಹಿಂದೆ ಇದ್ದರು. ಹೌದು. ರಾಮಾನುಜಾಚಾರ್ಯರು 1000 ವರ್ಷಗಳ ಹಿಂದೆ ಇದ್ದರು. ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಇದ್ದರು. ವೇದಗಳ ರಕ್ಷಣೆ ಅಂತ ಅನ್ನೋದು ಭಾರತೀಯರಿಗೆ ಬಹಳ ಮುಖ್ಯವಾದ ಒಂದು ಸ್ವತ್ತು. ಹೇಳಿ ಆಚಾರ್ಯ, ಮಧ್ವಾಚಾರ್ಯರ ಒಂದು ಅವತಾರ ಹೇಗಾಯ್ತು, ಅವರ ಬಾಲ್ಯ ಹೇಗಿತ್ತು? ಕಾಲದಲ್ಲಿ ಯಾವಾಗ್ಲೂ ಬದಲಾವಣೆಗಳು ಆಗ್ತಾ ಇರುತ್ತೆ. ಒಂದು ಪರಂಪರೆಯಲ್ಲಿ ಜ್ಞಾನ ಅನ್ನೋದು ಮಸುಕಾಗ್ತಾ ಬಂದಾಗ ಅದನ್ನ ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಭಗವಂತ ಒಂದು ಮಾತು ಹೇಳಿದ್ದ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಏನಿತ್ತು ಆ ಸಂದರ್ಭದಲ್ಲಿ, ಹೇಗಾಗಿತ್ತು ನಮ್ಮ ಸೊಸೈಟಿ? ಆ ಒಂದು ಮಾತಿದೆ, ಏನು ಅಂದ್ರೆ ಸಂಜೀವಿನಿ ಪರ್ವತ ಭಾರ ಆಗ್ಲಿಲ್ಲ ಅಂತ, ಆದ್ರೆ ದೇವರಿಗೋಸ್ಕರ ಹೊರುವ ಹೂವು ಭಾರ ಆಗ್ತಿತ್ತಂದ್ರೆ ಭಕ್ತಿ. ಸನ್ಯಾಸಾಶ್ರಮವನ್ನು ನಾನು ತೆಗೆದುಕೊಳ್ತೀನಿ ಅಂತ ತಂದೆ ಮುಂದೆ ಹೇಳಿದಾಗ ತಂದೆ ಹೇಗೆಲ್ಲ ವಿರೋಧ ಮಾಡಿ, ಅಪ್ಪನಿಗೆ ಮತ್ತು ಸಿಟ್ಟು ಬಂದ್ಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕು ಅಂತ ಆಗತ್ತೆ. ಏನ್ ಮಾಡ್ತಿ? ಹಾಗಾದ್ರೆ ನೀವು ಬಾವಿ ನೋಡ್ಕೊಳ್ಳಿ. ಅಪ್ಪ ಹೇಳಿದ, ನೀವು ಬಾವಿ ನೋಡ್ಕೊಳ್ಳಿ, ನಾನು ಸನ್ಯಾಸ ನೋಡ್ಕೊಳ್ತೇನೆ ಅಂತ. ಅಂದ್ರೆ ಆಗಿನ ಕಾಲಕ್ಕೆ ಈ ವೇದಗಳನ್ನ ತಮಗ ಬೇಕಾದಂತೆ ತಿಳಿದುಕೊಂಡು ಜನಗಳಿದ್ರು. ಋಷಿಗಳು 10,000 ವರ್ಷಗಳ ಕಾಲ ತಪಗೈದು ಕಂಡ ಒಂದು ಸತ್ಯವನ್ನ ಸುಳ್ಳು ಒಂದು ಬಿಟ್ರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಭಾರತದಲ್ಲಿ ಅದೆಷ್ಟೋ ಜನ ಆಗಿ ಹೋಗಿದ್ದಾರೆ. ಭಾರತದಲ್ಲಿ ಅನೇಕ ಜನ ದಾರ್ಶನಿಕರು ಅವತಾರವನ್ನು ಮಾಡಿದ್ದಾರೆ. ಈ ಸೋಷಿಯಲ್ ರಿಫಾರ್ಮರ್ಸ್ ಕಂಟೆಂಟ್ಗಳನ್ನು ತೆಗೆದುಕೊಂಡು ಬರಬೇಕು, ಅವ್ರ ಬಗ್ಗೆ ನಿಮಗೆ ತಿಳಿಸಬೇಕು ಅನ್ನುವಂತಹ ಒಂದು ಹಪಹಪಿ ಭಾಳ ಇತ್ತು. ಆ ಕಾರಣಕ್ಕಾಗಿಯೇ ಈ ಒಂದು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀನಿ. ಡ್ಯಾಮ್ ಶ್ಯೂರ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ನಾಲೆಡ್ಜಬಲ್ ಪಾಡ್ಕಾಸ್ಟ್. ಇವತ್ತು ನನ್ನ ಜೊತೆ ಅಂತಹ ಒಬ್ಬ ಮಹಾನ್ ದಾರ್ಶನಿಕನ ಜೀವನ ಚರಿತ್ರೆಯನ್ನು, ಅವರ ವರ್ಕ್ಸ್ಗಳನ್ನು ಮತ್ತು ಅವರ ಸಾಧನೆಗಳನ್ನು ತಿಳಿಸೋದಕ್ಕೆ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರು ಶ್ರೀಯುತ ವಿದ್ವಾನ್ ಕೃಷ್ಣರಾಜ್ ಕುತ್ಪಾಡಿ ಅವರು. ನಮಸ್ಕಾರ. 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 ಕೃಷ್ಣರಾಜ್ ಕುತ್ಪಾಡಿ ಅವರು ಪ್ರಾತಸ್ಮರಣೀಯರಾದಂತಹ ಪೇಜಾವರದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಈಗ ಅವರದ್ದೇ ಗುರುಕುಲ ಆದಂತಹ ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ವಾಂಸರಾಗಿ, ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಲೆಕ್ಚರ್ಸ್ಗಳನ್ನು ಕೊಡ್ತಾರೆ. ಅದ್ಭುತ ವಾಗ್ಮಿಗಳು ಹೌದು. ನಾನು ಆಗಲೇ ಹೇಳಿದಾಗೆ ವಿದ್ವಾನ್ ಕೂಡ ಹೌದು. ಸನಾತನ ಧರ್ಮವನ್ನು ದೊಡ್ಡ ಪ್ರಮಾಣದಲ್ಲಿ ಎದ್ದು ನಿಲ್ಲಿಸಲಿಕ್ಕೆ, ಅಂದರೆ ಅದನ್ನು ಎತ್ತಿ ಹಿಡಿಯೋದಕ್ಕೆ ಅನೇಕ ಜನ ದಾರ್ಶನಿಕರ ಕೊಡುಗೆ ಬಹಳ ಅನನ್ಯವಾದದ್ದು, ಅಗಾಧವಾದದ್ದು. ಅಂತಹ ದಾರ್ಶನಿಕರ ಪೈಕಿ ಆಚಾರ್ಯತ್ರಯರು ಬಹಳ ಅಗ್ರಗಣಿಗಳಾಗಿ ಅಗ್ರಸ್ಥಾನವನ್ನು ಪಡೆದುಕೊಳ್ತಾರೆ. ಆ ಆಚಾರ್ಯತ್ರಯರ ಪೈಕಿ ಒಬ್ಬರಾದಂಥವರು ಶ್ರೀಮನ್ ಮಧ್ವಾಚಾರ್ಯರು. ಇವತ್ತು ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಓ, ಆರಾಮ್. ಹೇಳಿ ಆಚಾರ್ಯ, ಮಧ್ವಾಚಾರ್ಯರ ಒಂದು ಅವತಾರ ಹೇಗಾಯಿತು, ಅವರ ಬಾಲ್ಯ ಹೇಗಿತ್ತು? ಕಾಲದಲ್ಲಿ ಯಾವಾಗಲೂ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆಯೇ ಒಂದು ಪರಂಪರೆಯಲ್ಲಿ ಜ್ಞಾನ ಅನ್ನೋದು ಮಸುಕಾಗ್ತಾ ಬಂದಾಗ ಅದನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಭಗವಂತ ಒಂದು ಮಾತು ಹೇಳಿದ್ದ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಆದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅವನಿಗೆ ತ್ರಿಯುಗ ಹೂತಿ ಅಂತ. 3 ಯುಗಗಳಲ್ಲಿ ಮಾತ್ರ ಕಾಣಿಸಿಕೊಳ್ತೇನೆ ಅಂತ ಅವನದೊಂದು ನಿಯಮ. ಅಂದರೆ ಕೃತ, ತ್ರೇತ, ದ್ವಾಪರಗಳಲ್ಲಿ ಆತನ ಅವತಾರ. ಅದು ಬಿಟ್ಟು ಕಲಿಯುಗದಲ್ಲಾಗುವಾಗ ಅವನಿಗೆ ಯಾರು ಅತ್ಯಂತ ಹತ್ತಿರದವರು ಅಥವಾ ಅವನ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಲೋಕದಲ್ಲಿ ಆ ಕೆಲಸವನ್ನು ತಪ್ಪದೆ ಚೆನ್ನಾಗಿ ನಡೆಸಬಲ್ಲರೋ ಅಂಥವರನ್ನು ಕಳುಹಿಸಿಕೊಡುವ ವ್ಯವಸ್ಥೆಯಲ್ಲಿ ಕೂಗು ಬಂತು, ನಮಗೆ ರಕ್ಷಣೆ ಬೇಕು, ಜ್ಞಾನದ ದೌರ್ಬಲ್ಯ ನಮ್ಮನ್ನು ಕಾಡ್ತಾ ಇದೆ ಅಂತ. ಆಗ ಭಗವಂತ ಪ್ರಾಣದೇವನನ್ನು, ಅಂದರೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಯಾಕೆಂದರೆ ಇನ್ನು ಕೆಲವರು ಪ್ರಾಣರಿದ್ದಾರೆ, ಮರುದ್ದೇವತೆಗಳು ಅಂತ ಒಟ್ಟು 49 ಜನ ಇದ್ದಾರೆ. ಅದರಲ್ಲಿ ಪ್ರಧಾನ ವಾಯು ಮುಖ್ಯ ಪ್ರಾಣ. ಅವನಿಗೆ ಬುಲಾವು ಬಂತು. ಆಗ ಭಗವಂತನ ಮಾತನ್ನ ತಲೆ ಮೇಲೆ ಇರಿಸಿಕೊಂಡು ಹೋಗುವವನು ಅವನಿಗೆ, ಮುಖ್ಯ ಪ್ರಾಣ, ಅವನಿಗೆ ಒಂದು ಮಾತಿದೆ, ಏನು ಅಂದರೆ ಆ ಸಂಜೀವಿನಿ ಪರ್ವತ ಭಾರ ಆಗ್ಲಿಲ್ಲಂತೆ, ಆದ್ರೆ ದೇವರಿಗೋಸ್ಕರ ಹೊರುವ ಹೂವು ಭಾರ ಆಗ್ತಿತ್ತಂತೆ ಭಕ್ತಿಯಿಂದ. ಅಂದ್ರೆ ಅಷ್ಟು ದೇವರ ಮಾತಿಗೆ ಮಣೆ ಹಾಕುವವನು ಅಥವಾ ಅದನ್ನ ತಲೆ ಮೇಲೆ ಇರಿಸಿಕೊಂಡು ನಡೆಸಿಕೊಳ್ಬೇಕು ಅಂತ ಬಯಸುವವನು. ಹಾಗಾಗಿ ದೇವರ ಆದೇಶ ಅಂತ ಹೇಳಿ ಭೂಮಿಗೆ ಬರುವ ಒಂದು ಕಾಯಕಲ್ಪ ನಿರ್ಮಾಣ ಆಯಿತು. ಅದರ ಹಿಂದೆಯೂ ವೇದದ ರಕ್ಷಣೆಗೋಸ್ಕರ ಅನೇಕ ಹೋರಾಟಗಳು ನಡೆದಿವೆ. ಕೇವಲ ಅದು ಆಚಾರ್ಯ ಇಬ್ಬರು ಪೂರ್ವದಲ್ಲಿ ಬಂದು ಹೋಗಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಕುಮಾರಿಲ ಭಟ್ಟರು, ನಾರಾಯಣ ಭಟ್ಟ ಅಂತನ್ನುವಂತಹ ಮೀಮಾಂಸಕರು ತೀವ್ರವಾದ ಶಕ್ತಿ ಮೀರಿ ಅಂತ ಹೇಳಬಹುದು. ಅಂದ್ರೆ ಆಚಾರ್ಯರು
ಪೂರ್ವದಲ್ಲಿ ಈ ಆಚಾರ್ಯರಿಬ್ಬರಿಗಿಂತ ಪೂರ್ವದಲ್ಲಿ, ಓಕೆ, ರಾಮಾನುಜಾಚಾರ್ಯ, ರಾಮಾನುಜರು ಶಂಕರರಿಗಿಂತ ಪೂರ್ವದಲ್ಲಿ ಬೌದ್ಧರ ಆಕ್ರಮಣ ಅತ್ಯಂತ ಹೆಚ್ಚಾದಾಗ, ಯಾಕೆಂದ್ರೆ ಅವರು ವೇದವನ್ನ ಒಪ್ತಿರ್ಲಿಲ್ಲ. ನಮಗೆ ಬಹುಶಃ ಇನ್ವೇಡ್ಸ್ಗಳ ಬಗ್ಗೆ ಬಂದಾಗ ನಾವು ಮೊಘಲರಿಂದ ಶುರು ಮಾಡುತ್ತೇವೆ. ಅದಕ್ಕಿಂತ ಪೂರ್ವದ ಇತಿಹಾಸ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಶಾಂತಿ ಅಂತೆಲ್ಲ ಶಬ್ದಗಳಿಂದ ಏನನ್ನು ಹೇಳ್ತೇವೋ ಅದು ಬಹಳ ಇತಿಹಾಸದ ರೋಚಕವಾದ ಸಂಗತಿಗಳು. ನಿಮಗೆ ಅದನ್ನ ತಿಳ್ಕೊಳ್ಬೇಕು ಅಂತಿದ್ರೆ ಕಲ್ಹಣನ ರಾಜತರಂಗಿಣಿಯನ್ನು ಒಮ್ಮೆ ನೋಡಿದ್ರೆ ನಿಮ್ಗೆ ಅದರ ಪೂರ್ವ ಇತಿಹಾಸ ಏನು ಅಂತ ಗೊತ್ತಾಗುತ್ತೆ. ಆಗ ಬುದ್ಧ ಅನ್ನುವ ಹೆಸರನ್ನ ಇಟ್ಟುಕೊಂಡು ಹಿಂಸೆಯ ಪರಮಾವಧಿಯನ್ನ ಲೋಕದಲ್ಲಿ ಬಿತ್ತರಿಸ್ತಾ ಇರುವಂತಹ ಅನುಯಾಯಿಗಳ ಹೆಸರಲ್ಲಿ ಮಾಡ್ತಾ ಇದ್ದ ಅನ್ಯಾಯನ ತೀವ್ರವಾಗಿ ಹಿಮ್ಮೆಟ್ಟಿಸಿದವರು ಮೀಮಾಂಸಕರು. ಈ ದೊಡ್ಡ ಮಟ್ಟದಲ್ಲಿ, ಇಲ್ಲ ಅಂದ್ರೆ ಅವರು ಇಡೀ ಭಾರತಾದ್ಯಂತ ವ್ಯಾಪಿಸಿಕೊಂಡಿದ್ರು. ಭಾರತದಿಂದ ಇನ್ನೂ ಉತ್ತರಕ್ಕೆ ಹರಿಯಿತದು. ಅದು ಚೀನಾ, ಇಂಡೋನೇಷ್ಯಾ, ನೇಪಾಳ, ಅದರ ಆಚೆಗೆ ಭೂತಾನ್ ಕಡೆಗೆ ಅದು ವ್ಯಾಪಿಸಿ ಅತ್ತ ಧಾವಿಸಿತು. ಹಾಗೆ ಓಡಿಸಿದವರು, ವಿಹಾರಗಳಿಂದ ಅವರನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜೀವತೆತ್ತು ಓಡಿಸಿದವರು ಮೀಮಾಂಸಕರು. ಪ್ರಸಂಗವಶಾತ್ ಅದು ಮುಗಿದ ತಕ್ಷಣ ಶಂಕರರ ಆಗಮನ ಆಯಿತು. ಒಬ್ಬ ನಾಯಕನಿಲ್ಲದ ಸಂದರ್ಭದಲ್ಲಿ ಅವರ ಅಸ್ತಿತ್ವ ಅನ್ನೋದು ಕಾಣಿಸಿಕೊಂಡಿತು. ಅವರು ಕೊನೆಗೆ ಆ ಪರಂಪರೆಯನ್ನು ಬೆಳೆಸಿದ್ರು. ವೇದಕ್ಕೆ ಒಬ್ಬರು ರಕ್ಷಕರು ಬೇಕು ಅನ್ನುವಾಗ ಕಾಣಿಸಿಕೊಂಡವರೇ ಹಿರಿಯರು ಅಂತ ಅನ್ನಿಸಿದ್ರು. ಅದು ಮಸುಕಾಗಿ ಬರ್ತಾ ಇದ್ದಾಗ, ಯಾಕೆಂದ್ರೆ ಅವರು ಜ್ಞಾನವೇ ಪ್ರಧಾನ ಅಂತ ಹೇಳಿದ್ರು. ಆದರೆ ಜ್ಞಾನ ಕೆಲವೊಮ್ಮೆ ಮದ ತರುತ್ತೆ, ಅದು ಕೂಡ ಒಂದೊಂದು ಸರ್ತಿ ನಮ್ಮನ್ನು ದಾರಿ ತಪ್ಪಿಸುತ್ತೆ ಅನ್ನುವ ಎಚ್ಚರಿಕೆಯನ್ನ ರಾಮಾನುಜರು ಶರಣಾಗತಿಯ ಮೂಲಕ, ಪ್ರಪತ್ತಿ ಅಥವಾ ಭಗವಂತನಿಗೆ ಸರೆಂಡರ್ ಆಗು ನೀನು ಅಂತ. ಆದ್ರೆ ಅದೂ ಕೂಡ ಕೆಲವೊಂದು ಸರ್ತಿ ಅಲ್ಲಿ ವಿಚಾರ ಸ್ವಾತಂತ್ರ್ಯದಿಂದಾಗಿ ವೈಚಾರಿಕ ಚರ್ಚೆಯ ಹಿನ್ನೆಲೆಯಲ್ಲಿ ಒಂದು ರೀತಿ ವಿಚಾರ ವ್ಯಾಧಿಗಳನ್ನು ಹುಟ್ಟು ಹಾಕಿತು. ಇಲ್ಲಿ ಶರಣಾಗತಿಯಿಂದ ಅಂಧಶ್ರದ್ಧೆ ಅನ್ನೋದು ಬೆಳೆದು ಜಾಡ್ಯ ಬೆಳೆಯಿತು. ಆದ್ರೆ ಇದು ಅವರ ಯೋಚನೆ ಹಾಗಿರ್ಲಿಲ್ಲ. ಎಲ್ಲರೂ ಕೂಡ ಅವ್ರಿಗೆ ಬೇಕಾದಾಗೆ ದೊಡ್ಡವರನ್ನು ಎಳ್ಕೊಳ್ತಾರೆ. ಆದ್ರೆ ಇದೆರಡೂ ಅಪಾಯ ಅಂತನ್ನುವ ಯೋಚನೆ ಮಾಡಿ ಆಚಾರ್ಯರು ಎರಡನ್ನು ಬೆರೆಸಿದ ಒಂದು ಜ್ಞಾನ ಮತ್ತು ಶರಣಾಗತಿ ಎರಡೂ ಸೇರಿದ ಬದುಕು ಇದ್ರೆ ಮಾತ್ರ ಅದು ಸಾಧ್ಯ ಅಂತ ಹೇಳಿ, ಬ್ಯಾಲೆನ್ಸ್ಡ್. ಜ್ಞಾನವೂ ಬೇಕು, ಭಕ್ತಿಯೂ ಬೇಕು, ಶರಣಾಗತಿಯೂ ಬೇಕು. ಅಂದ್ರೆ ಆ ಶರಣಾಗತಿ ಅನ್ನೋದು ಭಕ್ತಿಯಿಂದ ಕೂಡಿದ್ರೆ ಮಾತ್ರ ಅದು ಶರಣಾಗತಿಗೆ ಅರ್ಥ ಇದೆ. ಸುಮ್ಮನೆ ಸರೆಂಡರ್ ಆಗಿ ನೀವ್ ಏನ್ ಹೇಳಿದ್ರು ಸರಿ ಅಂತ ಅಲ್ಲ. ತಲೆಗೆ ಕೆಲಸ ಕೊಡ್ಬೇಕು. ನಮ್ಮ ತಲೆಯಲ್ಲಿ ಎರಡು ಭಾಗ ಇದೆ ಅಂತ ಹೇಳ್ತೇವಲ್ಲ ನಾವು. ಬಲಗೈಯಲ್ಲಿ ಜಾಸ್ತಿ ಕೆಲಸ ಮಾಡಿದ್ರು ಸಮಸ್ಯೆ ಆಗುತ್ತೆ, ಎಡಗೈಯಲ್ಲಿ ಜಾಸ್ತಿ ಕೆಲಸ ಮಾಡಿದ್ರು ಸಮಸ್ಯೆ ಆಗುತ್ತೆ. ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ರೆ ಮಾತ್ರ ಭಾವುಕತೆ ಮತ್ತು ವೈಚಾರಿಕತೆ ಎರಡು ಬೆರೆತಾಗ ಬದುಕು ಸುಂದರ. ಈ ಹಿನ್ನೆಲೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಹೊಸ ಚಿಂತನೆಯನ್ನು ಹುಟ್ಟು ಹಾಕಬೇಕಿತ್ತು. ಸರಿಯಾಗಿ ಪ್ಲಾಟ್ಫಾರ್ಮ್ ರೆಡಿಯಾಗಿತ್ತು. ಹಾಗಾಗಿ ಗುರುಗಳ ದೇವತೆಗಳ ಪ್ರಾರ್ಥನೆ ಇತ್ತು. ಆಚಾರ್ಯ ಮಧ್ವರು ವಾಸುದೇವನಾಗಿ ಸುಮಾರು 12 ವರ್ಷಗಳ ಕಾಲ ನಡಿಲ್ಲಾಯ ದಂಪತಿಗಳು ಅನಂತಾಸನದಲ್ಲಿ ಮಾಡಿದ ಪ್ರಾರ್ಥನೆಯ ಫಲವಾಗಿ ಪಾಜಕೆಯಲ್ಲಿ ಅನಂತಾಸನೆಯಲ್ಲಿ 12 ವರ್ಷ ದಿನ ಬಿಡದೆ ಬಂದು ಹೋಗಿ ಅವನ ಸೇವೆ ಮಾಡಿದ್ದಾರೆ. ಒಬ್ಬ ಲೋಕೋತ್ತರನಾದ ವ್ಯಕ್ತಿಯ ಬದುಕನ್ನು ನನ್ನ ಜೀವನದಲ್ಲಿ ನಾನು ಮಗನಾಗಿ ಕಾಣಬೇಕು ಅಂತ ಆ ಬಯಕೆ ಈಡೇರಿತು. ಅದರ ಫಲವಾಗಿ ವಾಸುದೇವ ಅನ್ನುವಂಥ ಹೆಸರಿನಲ್ಲಿ ಆ ಮನೆಯಲ್ಲಿ ಒಂದು ಬೆಳಕಿನ ಪ್ರವೃತ್ತಿ ಉಂಟಾಯಿತು. ಹೀಗೆ ಅದು ಹುಡುಗನಾಗಿದ್ದಾಗಲೇ ಅತ್ಯಂತ ಅದ್ಭುತ ಚೇತನ. ಅದು ಒಂದು ಸರ್ತಿ ಹೋಲಿಸುವಾಗ ನಾರಾಯಣ ಪಂಡಿತರಿಗೆ ನಾವು 100 ಕೋಟಿ ನಮನ ಹೇಳಬೇಕು. ಯಾರೇ ಆದರೂ ಕೂಡ, ಜಗತ್ತಿನ ಯಾವ ಮೂಲೆಯಲ್ಲಿ ಇರುವವನಾದರೂ ಕೂಡ ಆಚಾರ್ಯ ಮಧ್ವರಂತಹ ಒಂದು ದಿವ್ಯ ಚೇತನದ ಸರಿಯಾದ ಏನಂತೇವೆ ನಾವು ಆಟೋಬಯೋಗ್ರಫಿ ಅಂತ ಒಂದು ನಾವು ಆಮೇಲೆ ಕೇಳುತ್ತೇವೆ. ಆದ್ರೆ ಬರೀ ಬಯೋಗ್ರಫಿ ಅಂತ ಅನ್ನುವ ಒಂದು ಆಚಾರ್ಯ ಪುರುಷರ ಜೀವನ ಚರಿತ್ರೆಯನ್ನ ಉಳಿದ 2 ಆಚಾರ್ಯರಿಗಿಂತ ಮೊದಲು ದಾಖಲೆಯಾದದ್ದು ಆಚಾರ್ಯರದ್ದು. ಅದಾದ್ಮೇಲೆ ಉಳಿದ ಆಚಾರ್ಯರ ಜೀವನವು ಬೇಕು ಅಂತ ಅನ್ನಿಸಿ ಅವರ ಶಿಷ್ಯ ಪರಂಪರೆ ಆಮೇಲೆ ಬೆಳೆಸಿತು. ಅದು 10 ಮುಖಗಳಲ್ಲಿ ಬೆಳೆದುಕೊಂಡಿತು. ಆದ್ರೆ ಒನ್ ಅಂಡ್ ಓನ್ಲಿ ಅಂದ್ರೆ ಇದಕ್ಕಿಂತ ಹೊರತಾದ ವಿರುದ್ಧ ದಿಕ್ಕಿನ ಯಾವ ಚಿಂತನೆಯೂ ಇಲ್ಲದ ಒಂದೇ ತರನಾದ ಆಚಾರ್ಯರ ಪರಿಚಯವನ್ನ ಕೊಡುವ, ಆಚಾರ್ಯರನ್ನ ಕಂಡ, ಆಚಾರ್ಯರ ಕಾಲದಲ್ಲೇ ನಿರ್ಮಾಣವಾಗಿ ನಿಜ ಸ್ವರೂಪವನ್ನು ಕಂಡು ಅದರಲ್ಲಿ ಅವರು ಆರಂಭದಲ್ಲೇ ತನ್ನ ಐತಿಹಾಸಿಕತೆಯ ಬಗ್ಗೆ ಸಂಶೋಧನಾತ್ಮಕ ದೃಷ್ಟಿಯ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ. ನಾನು 10 ಜನರ ಹತ್ರ ಕೇಳಿದ್ದೇನೆ. ಅದರಲ್ಲಿ ಯಾರು ಅತ್ಯಂತ ತಿಳಿದವರು ಹೆಚ್ಚಿನ ಪ್ರಮಾಣದಲ್ಲಿ ಇದು ಸರಿ ಅಂತ ಒಪ್ಪಿದಾರೋ ಅಂಥದ್ದನ್ನು ಮಾತ್ರ ನಾನು ನನ್ನ ಕೃತಿಯಲ್ಲಿ, ಮಧ್ವ ವಿಜಯ ಅನ್ನುವ ಕೃತಿಯಲ್ಲಿ ನಾನು ದಾಖಲೆ ಮಾಡಿದ್ದೇನೆ. ಯಾವಾಗ ಗೊಂದಲ ಬಂತೋ ನಾನು ಆ ವಿಷಯಗಳನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ಸರ್ತಿ ನನಗೆ ದೊಡ್ಡವರು ಇದನ್ನು ಹೇಳಬೇಡಪ್ಪ ಅಂತ ಕೆಲವೊಂದು ಅಪೂರ್ವ ಸಂಗತಿಯನ್ನು, ಕೃಷ್ಣನ ಪ್ರತಿಷ್ಠೆಯ ಸಂಗತಿ ಹೇಳಿದ್ರು, ಅದು ಆ ಪ್ರತಿಮೆ ಎಲ್ಲಿಂದ ಬಂತು, ಹೇಗಾಯಿತು ಅನ್ನೋದರ ಪೂರ್ಣ ವಿವರವನ್ನ ಮಧ್ವ ವಿಜಯ ಕೊಡುವುದಿಲ್ಲ. ಆದ್ರೆ ಅದರ ನಂತರದವರು ಕೊನೆಗೆ ಅದು ಎಲ್ಲೆಲ್ಲೋ ಹೋಗುತ್ತೆ ಅಂತ ಗೊತ್ತಾಗಿ ಅದು ಭಾಗವತದಲ್ಲಿ ಬಂದ ಸ್ವಲ್ಪ ಕಥೆಯ ಮುಂದುವರಿಕೆಯ ಭಾಗವನ್ನ ರಘುಪ್ರಿಯ ತೀರ್ಥರು ತಮ್ಮ ರುಗ್ಮಭೂಷಣ ಪಾಲಿಸೆನ್ನನು ತಿಗ್ಮಕಿರಣ ಶತಪ್ರಭ ಅನ್ನುವ ಕೃತಿಯಲ್ಲಿ ಕೊಡ್ತಾರೆ. ಆಮೇಲೆ ಇನ್ನೂ ಅನೇಕರು ಅದರ ಬಗ್ಗೆ ದೃಷ್ಟಿ ಹಾಯಿಸಿದ್ದಾರೆ. ಈ ಅಂಶದಲ್ಲಿ ಆಚಾರ್ಯರ
ಬದುಕಿನ ಹೆಚ್ಚಿನ ಸತ್ಯ ಸಂಗತಿಗಳು ಯಥಾವತ್ತಾಗಿ ದಾಖಲೆಯಾದದ್ದು ನಮಗೆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಕೈಚಳಕದಲ್ಲಿ. ಹಾಗಾಗಿ ಒಂದು ತ್ರಿವಿಕ್ರಮ ಪಂಡಿತರು, ಅವರಿಂದ ಸೋತ್ರು ಗೆದ್ದೆ ಅಂತ ಭಾವಿಸಿದ ಧೀಮಂತ, ಎರಡನೇದು ಅವರ ಮಗ. ಒಂದು ರೀತಿ ಕುಟುಂಬದಲ್ಲಿ ಎಲ್ಲರೂ ಪಂಡಿತಾಚಾರ್ಯರ ಕುಟುಂಬ ಅಂದ್ರೆ ಅದು ಆಚಾರ್ಯರಿಗೆ ಮೀಸಲು ಅನ್ನುವ ಹಾಗೆ ಅವರ ಚಿಕ್ಕಪ್ಪ, ದೊಡ್ಡಪ್ಪ, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಸಂಬಂಧಪಟ್ಟ ಎಲ್ಲ ಕೃತಿಗಳನ್ನ ಅವರೇ ವ್ಯಾಖ್ಯಾನ ಮಾಡಿದ್ದು ಹೆಚ್ಚಿನವರೆಲ್ಲ. ಅಂದ್ರೆ ಈ ರೀತಿ ಆಚಾರ್ಯರ ಬಾಲ್ಯವನ್ನ ನಮಗೆ ದಾಖಲೆ ಮಾಡಿದ್ದು ಅವರು ಬಾಲ್ಯವನ್ನು ನೋಡಿಲ್ಲ ನಾರಾಯಣ ಪಂಡಿತರು. ಹಾಗಾಗಿ ಅದನ್ನ ಕೇಳಿ 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 ಬರೆದಿದ್ದಾರೆ. ಎಲ್ಲಿ ಅವರಿಗೆ ನೇರ ನೋಡ್ಲಿಕ್ಕೆ ಸಿಕ್ಕಿದ ಆ ಭಾಗಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಪಿನ್ ಟು ಪಿನ್ ವರ್ಣನೆಗಳನ್ನು ಮಾಡ್ತಾರೆ. ಇಲ್ಲಿ ಇತಿಹಾಸವನ್ನು ದಾಖಲಿಸುವ ನೆಲೆಯಲ್ಲಿ ಅನೇಕ ಚಿಕ್ಕವನಾಗಿದ್ದಾಗ ನಡೆದ ಘಟನೆಗಳಿಂದ ಹಿಡಿದು ಅವರ ಸನ್ಯಾಸ ದೀಕ್ಷೆಯ ತನಕದ ದೀಕ್ಷೆ ಆದಮೇಲೆ ಏನೇನಾಯಿತು, ಎಂಥೆಂಥ ಪ್ರಯಾಣಗಳನ್ನು ಮಾಡಿದ್ರು, ಯಾವ ಯಾವ ಕೃತಿಗಳನ್ನು ರಚಿಸಬೇಕಾಯಿತು, ಅವರ ಎದುರುಗಡೆ ಯಾರು ಆ ವಾದದಿಂದಾಗಿ ಆ ಸತ್ಯದ ವಿಷಯವನ್ನ ಪ್ರಸ್ತಾವ ಮಾಡಿದ್ರು, ಈ ಎಲ್ಲ ಸಂಗತಿಗಳನ್ನು ಮಧ್ವ ವಿಜಯ ಸುಮಾರು 16 ಸರ್ಗಗಳಲ್ಲಿ ಸುಮಾರು 1006 ಶ್ಲೋಕಗಳಲ್ಲಿ ಸಮಗ್ರ ಆಚಾರ್ಯರ ಚರಿತ್ರೆ. ಸಮಗ್ರ ಅಂದರೆ ನಮಗೆ ಸಾಕು, ಅದಕ್ಕಿಂತ ಹೆಚ್ಚಿನದನ್ನು ಕೇಳಿದ್ರು ನಾವು ಅದನ್ನು ಇನ್ನೆಷ್ಟು ರೂಢಿಸಿಕೊಳ್ತೇವೆ ಗೊತ್ತಿಲ್ಲ. ಆದರೆ ಬೇಕಾದ ಏನು ಸಂಗತಿ ಇದೆ ಅಷ್ಟನ್ನೂ ಕೂಡ ನಮಗೆ ನಿರೂಪಣೆ ಮಾಡಿದ್ದು ಸಿಗುತ್ತೆ. ಪುಟ್ಟ ಬಾಲಕನಾಗಿದ್ದಾಗ 1 ವರ್ಷದ ಹುಡುಗ ಎತ್ತಿನ ಬಾಲ ಹಿಡ್ಕೊಂಡು ಓಡಿದಾನೆ. ಅಪ್ಪ ಅವನಿಗೆ ಗಾಬರಿ. ಎಲ್ಲ ಕಡೆ ಹುಡುಕಿದಾಗ ಬಾಲವನ್ನ ಹಿಡ್ಕೊಂಡು ಹೋಗ್ತಿದ್ದ ಹುಡುಗ ಅಷ್ಟೇ ಸುದ್ದಿ. ಸಂಜೆ ವಾಪಸ್ ಬಂದ. ಅಂದರೆ ಎತ್ತು ಅಂದರೆ ವೃಷ, ಧರ್ಮ ಅಂತ ಅರ್ಥ, ಅಥವಾ ವೇದ ಅಂತ ಅರ್ಥ. ನಾನು ಎಲ್ಲೇ ಹೋದ್ರೂ ಕೂಡ ವೇದದ ಬಾಲ ಬಿಡಲ್ಲ ಅನ್ನೋದೊಂದು ಸೂಚನೆಯ ಹಾಗೆ ಸಿಗ್ನಿಫಿಕೆನ್ಸ್. ಈ ಕಥೆಗಳು ತುಂಬಾ ಹೀಗೆ ಇದೆ. ಕೇವಲ ಕೇವಲ ಘಟನೆಯಾಗಿ ಮಾತ್ರ ಅಲ್ಲ, ನಮಗೆ ಅದೊಂದು ಪ್ರತೀಕವಾಗಿಯೂ ಕೂಡ ಕಥೆಗಳು ನಿರೂಪಣೆ ಮಾಡುತ್ತೆ ಅನ್ನುವ ದೃಷ್ಟಿಯಿಂದ ಪುಟ್ಟ ಹುಡುಗ 3 ವರ್ಷದವನು ಎಲ್ಲೋ ಮನೆಗೆ ಹೋಗಿದ್ದಾಗ ಇದೊಂದೆಲ್ಲ ನಮಗೊಂದು ಸೂಚನೆ ಇದೆ ಈ ಕಥೆಗಳಲ್ಲಿ. ನಾವು ಪುಟ್ಟ ಮಕ್ಕಳನ್ನ ಸಾಮಾನ್ಯವಾಗಿ, ಅಥವಾ ಪುಟ್ಟ ಅಲ್ಲದೇ ಇದ್ರೆ ಸ್ವಲ್ಪ ಬೆಳೆದಂತೆ ನಿಧಾನಕ್ಕೆ ಅವರನ್ನ ನಮ್ಮ ಮನೆಯ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಜೋಡಿಸಿಕೊಳ್ಳುವುದಿಲ್ಲ. ಅವರು ಶಾಲೆಗೆ ಹೋಗಿರ್ತಾರೆ ಅಂತ ಬಿಟ್ಟು ಬಿಡ್ತೇವೆ. ಆದ್ರೆ ಆಚಾರ್ಯರ ಚರಿತ್ರೆಯಲ್ಲಿ 4-5 ಕಡೆ ಅವನು ಪುಟ್ಟವನಿದ್ದಾಗ ತಂದೆ ತಾಯಿಗಳು ಎಲ್ಲಿ ಹೋದ್ರು, ಅದು ಸಂಸ್ಕಾರಕ್ಕಿರ್ಬೋದು, ಉಪನ್ಯಾಸಕ್ಕಿರ್ಬೋದು, ದೇವಸ್ಥಾನದ ಉತ್ಸವಕ್ಕಿರ್ಬೋದು, ಎಲ್ಲ ಕಡೆ ಅವನನ್ನು ಕರ್ಕೊಂಡು ಹೋಗ್ತಿದ್ರು ಅಂತ. ಅಂದ್ರೆ ಇದು ನಾವು ಪುಟ್ಟ ಮಕ್ಕಳನ್ನ ಬೆಳೆಸಬೇಕಾದ ಕ್ರಮ ರೀತಿ. ಅವನನ್ನ 3 ವರ್ಷದ ಹುಡುಗ ಇರಬೇಕಾದ್ರೇನೆ ಮಡಿಮಲ್ಲಿಕಾರ್ಜುನ ಅಂತ ನಾವು ಕುಂದಾಪುರಕ್ಕೆ ಹೋಗುವ ದಾರಿಯಲ್ಲಿ ಬಲಗಡೆಗೆ ಒಂದು ರುದ್ರದೇವರ ಗುಡಿ ಇದೆ. ಅಲ್ಲಿ ಶಿವಮಡಿನಾಯ ಅಂತ ಉಪನ್ಯಾಸಕ ಒಬ್ಬ ಉಪನ್ಯಾಸ ಮಾಡ್ತಾ ಇದ್ದಾಗ ತಾಯಿ ಜೊತೆಗೆ ತಂದೆ ಜೊತೆಗೆ ಮಗ ಹೋಗಿದ್ದಾನೆ. ಕೇಳ್ತಾ ಕೇಳ್ತಾ ಮಧ್ಯದಲ್ಲಿ ಅವರೇನೋ ಒಂದು ವಿಷಯದಲ್ಲಿ ತಪ್ಪು ನುಡಿದಿದ್ದಾರೆ. ಈ ಹುಡುಗ ಸಭೆಯಲ್ಲೇ ಎದ್ದು ನಿಂತ ಆಚಾರ್ಯರೇ ಇದು ತಪ್ಪಲ್ವೇ ಅಂತ. ದೊಡ್ಡವರಿಗೆ ಎದುರು ಮಾತಾಡ್ತೀಯಾ ಅಂತ ಬೈದ್ರು. ಸರಿ ತಪ್ಪುಗಳ ಬಗ್ಗೆ ಮಾತಾಡಿದ ಹೊರತು ದೊಡ್ಡವರು ಚಿಕ್ಕವರು ಪ್ರಶ್ನೆ ಅಲ್ಲ ಅಂತ ಅವನ ಮಾತಿನಲ್ಲಿದ್ದ ದೃಢತೆಯನ್ನು ಕಂಡು ಅಲ್ಲಿ ಕೇಳುಗರಾದವರೆಲ್ಲರೂ ಅವನಿಗೆ ಬೆಂಬಲಕ್ಕೆ ನಿಂತರು. ನೀನ್ ಹೇಳು ಮಗು ಅಂತ ಕೇಳಿದ್ರು. ಆಗ ಅವನು ಸರಿಯಾದ ಅರ್ಥವನ್ನು ಹೇಳಿದ. ಅಪ್ಪನ ಹತ್ರ ಬಂದು ಕೇಳಿದ, ಅಪ್ಪ ನಾನು ತಪ್ಪು ಮಾಡಿದ್ನಾ? ಅಂದ್ರೆ ಆ ಮಗುವಿನ ಮನಸ್ಸಿನಲ್ಲಿ ನಿಷ್ಕಲ್ಮಶತೆ ಇದ್ದದ್ರಿಂದ ನೇರವಾಗಿ ವಿಷಯ ಪ್ರಸ್ತಾವ ಮಾಡಿದ ಹೊರತು ಅವರನ್ನ ಆ ಸಭೆಯಲ್ಲಿ ಅವಮಾನ ಮಾಡಿ, ಯಾಕೆಂದ್ರೆ ಇಷ್ಟು ಜನಕ್ಕೆ ತಪ್ಪು ಹೇಳ್ತಾ ಇರೋದು ಎದುರಲ್ಲೇ, ಬಹಿರಂಗವಾಗಿ. ಹಾಗಾದ್ರೆ ಆ ತಪ್ಪು ಅಲ್ಲೇ ಪರಿಹಾರ ಆಗ್ಬೇಕು ಹೊರತು ಆಮೇಲೆ ಅವ್ರ ಹತ್ರ ಗುಟ್ಟಾಗಿ ಮಾತಾಡಿದ್ರೆ ಅವ್ರಿಗೆ ಅದು ತಪ್ಪು ತಿದ್ದಿಕೊಳ್ಳಿಕ್ಕೆ ಅವಕಾಶ ಸಿಗುದಿಲ್ಲ. ಹಾಗಾಗಿ ಅವರನ್ನ ಅವಮಾನ ಮಾಡೋ ಪ್ರಶ್ನೆ ಎಲ್ಲ ನಾನು ಮಾಡಿ ತಪ್ಪಾ ಅಂತ ಅಪ್ಪನ ಹತ್ರ ಕೇಳಿದೆ. ಇಲ್ಲ ಮಗು, ನೀನು ಕರೆಕ್ಟ್ ಆಗಿ ಹೇಳಿದ್ದಿ. ಅಂದ್ರೆ ಅಪ್ಪನೂ ಕೂಡ ಏನು ನೀನು ಸಭೆಯಲ್ಲಿ ಹೀಗೆಲ್ಲ ಮಾತಾಡೋದು, ನಾವಾದ್ರೆ ಹಾಗೆ ಬೈದ್ ಬಿಡ್ತಿದ್ವಿ. ಆದ್ರೆ ಅಪ್ಪ ಆ ಮಗುವಿನ ಪ್ರಾಮಾಣಿಕತೆಯನ್ನು ಗುರುತಿಸಿದ್ರು ಹೊರತು ಆ ಸಭೆಯಲ್ಲಿ ಆತನು ವರ್ತಿಸಿದ ರೀತಿ ಸರಿ ಇರ್ಲಿಲ್ಲ. ಮಗು ಹೇಳಿದ ತಕ್ಷಣ ಬಾಲಾದಪಿ ಶುಕಾದಪಿ ಅಂತ ನಮ್ಮಲ್ಲೊಂದು ಮಾತು, ಒಳ್ಳೆ ಮಾತು. ಒಂದು ಗಿಳಿ ಆಡಿದ್ರು ಸರಿ, ಒಂದು ಮಗು ಆಡಿದ್ರು ಸರಿ ಇದ್ರೆ ತಗೊಳ್ಬೇಕು ಅಂತ. ಹಾಗಾಗಿ ಆ ವಿಷಯನ ತಂದೆ ಗಮನಿಸಿದ. ಇದು ನಾವು ತಂದೆ ತಾಯಿಗಳಾಗಿ ಮಕ್ಕಳು ಏನಾದರೂ ಸರಿಯಾದ ವಿಷಯವನ್ನ ದೊಡ್ಡವರಿಗೆ ತಿಳ್ಕೊಳ್ಳುವಂಥದ್ದು ಹೇಳಿದಾಗ ಸ್ವೀಕರಿಸಬೇಕಾದ ನಮ್ಮ ಕರ್ತವ್ಯ ಅನ್ನುವ ಅದು ದೊಡ್ಡತನ, ಅದು ದೊಡ್ಡವರಾಗುವ ಲಕ್ಷಣ. ಹಾಗಾಗಿ ಇಂಥ ಅನೇಕ ಘಟನೆಗಳು, ನೀವು ಕೇವಲ ನಾನು ಇದೊಂದು ಪ್ರಸಂಗ ಹೇಳಿದೆ, ಇಂಥ ಅನೇಕ ಪ್ರಸಂಗಗಳು ಬಾಲ್ಯದಲ್ಲಿ ಏನಾಯ್ತು ಅನ್ನೋದನ್ನ ಮಧ್ವ ವಿಜಯ ತುಂಬಾ ಚೆನ್ನಾಗಿ ದಾಖಲೆ ಮಾಡುತ್ತೆ. ಹಾಗೆ ಅವರ ಬದುಕು, ಅಪ್ಪನ ಹತ್ರ ಇಂಥ ಪ್ರಶ್ನೆಗಳು ಸುಮಾರು ಸರ್ತಿ ಬಂದಾಗ ನಾನು ಹೇಳಿದ್ರೆ ಯಾಕೆ ಒಪ್ಪಲ್ಲ, ಮಧ್ವಾಚಾರ್ಯ ಅಂದ್ರೆ ವಾಸುದೇವನಾಗಿ ಅಪ್ಪನ ಹತ್ರ ಕೇಳ್ತಾ ಇದ್ದೆ, ನಾನು ಹೇಳಿದ್ರೆ ಯಾಕೆ ಒಪ್ತಾ ಇಲ್ಲ ಅಂತ. ಅದಕ್ಕೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಬೇಕಪ್ಪ, ಅದೆಲ್ಲಿ ಸಿಗುತ್ತೆ, ನಾನು ತಗೊಳ್ಬೇಕು ಅದನ್ನ, ಅದು ಹಾಗೆ ಸಿಗುದಲ್ಲಪ್ಪ. ಹೋಗ್ಲಿ ಪ್ರಶ್ನೆ ಅವನಿಗೆ ಅಪ್ಪನ ಹತ್ರನೇ ಸುಮಾರು ಕೇಳ್ತದ. ಅಪ್ಪನನ್ನೇ ಒಂದು ಸರ್ತಿ ಸಭೆಯಲ್ಲಿ ಉಪನ್ಯಾಸ ಮಾಡುವಾಗ, ಅಪ್ಪ ಸಾಮಾನ್ಯ ಅಲ್ಲ,
ಎಂಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಮಹಾಭಾರತ ಪುರಾಣ ಭಾರತಗಳ ರಹಸ್ಯವನ್ನ ಅತ್ಯಂತ ಚೆನ್ನಾಗಿ ಬಲ್ಲಂತಹ ಈತನಿಗೆ, ಅಂದ್ರೆ ನಡಿಲ್ಲಾಯರಿಗೆ, ಊರಿನಲ್ಲಿ ಭಟ್ಟ ಅಂತ ಕರೀತಾ ಇದ್ರಂತೆ. ಭಟ್ಟ ಅನ್ನೋದೊಂದು ಸರ್ನೇಮ್. ಏನು ಅಂದ್ರೆ ಪುರಾಣಗಳ, ಇತಿಹಾಸಗಳ, ವೇದಾಂತಗಳ ಸರಿಯಾದ ಪರಿಜ್ಞಾನ ಇದ್ದು ಅದನ್ನ ಸಮಾಜಕ್ಕೆ ಮುಟ್ಟಿಸುವಲ್ಲಿ ಅವನ ದೃಢತೆ ದೊಡ್ಡದು, ಕೊಡುಗೆ ದೊಡ್ಡದು ಅಂತ. ಆದ್ರಿಂದಾಗಿ ಬಂದ ಹೆಸರದು ಭಟ್ಟ ಅಂತ. ಇಲ್ಲಾಂದ್ರೆ ಅವ್ರು ನಡಿಲ್ಲಾಯರು, ನಡುವಿನ ಮನೆಯವರು ಅಂತ ಅರ್ಥ. ಇಲ್ಲಂದ್ರೆ ಮನೆ, ನಡು ಅಂದ್ರೆ ಇಡೀ ಊರಲ್ಲಿ ಒಂದು 5-6 ಮನೆ ಇದ್ರೆ ಮಧ್ಯದಲ್ಲಿ ಯಾರ ಮನೆ ಇರುತ್ತೋ ಅವ್ರು ನಡಿಲ್ಲಾಯರು. ತೆಂಕು ಬದಿಯಲ್ಲಿದ್ರೆ ಅಂದ್ರೆ ದಕ್ಷಿಣದ ದಿಕ್ಕಿನಲ್ಲಿದ್ರೆ ಅದನ್ನ ತೆಂಕಿಲ್ಲಾಯರು. ಬಡಗು ದಿಕ್ಕಿನಲ್ಲಿದ್ರೆ ಅಂದ್ರೆ ಉತ್ತರದ ದಿಕ್ಕಿನಲ್ಲಿದ್ರೆ ಅದನ್ನ ಬಡಕಿಲ್ಲಾಯರು. ಇದೆ ಬೇಕಾದಷ್ಟಿದೆ. ಪೂರ್ವದಲ್ಲಿದ್ರೆ ಮೂಡು ಬದಿ ಮೂಡಿಲ್ಲಾಯರು. ಹೀಗೆ ಮೂಡಿಲ್ಲಾಯರು, ಪಡಿಲ್ಲಾಯರು, ತೆಂಕಿಲ್ಲಾಯರು, ಪಡ್ಡಿಲ್ಲಾಯರು, ನಡಿಲ್ಲಾಯರು. ಇದು ದಿಕ್ಕಿನ ದೃಷ್ಟಿಯಿಂದ ಆಯ್ತು. ಇನ್ನು ಒಂದು ವೇಳೆ ಆ ಮನೆಯಲ್ಲಿ ಹಲಸಿನ ಮರ, ಹೆಬ್ಬಲಸಿನ ಮರ ಇದ್ರೆ ಅವರು ಪೆಜತ್ತಾಯರು, ಲಿಕುಚ ವಂಶ ಅಂತ ಅದನ್ನೇ ಮುಂದೆ ಕರೆಯುವುದು. ಈ ಲಿಕುಚ ಶಬ್ದ ಬಂದದ್ದಕ್ಕೆ ಈ ವಿಷಯ ಬಂತು. ಅಪ್ಪ ಒಂದು ದಿವಸ ಮರಗಿಡಗಳ ವರ್ಣನೆ ಮಾಡ್ತಾ ಹೋಗ್ತಾ ಅವ್ರಿಗೆ ಮಧ್ಯದಲ್ಲಿ ಒಂದು ಹೆಸರಿನ ಅರ್ಥ ಗೊತ್ತಾಗ್ಲಿಲ್ಲ, ಹಾರಿಸ್ಬಿಟ್ರು. ಹುಡುಗ ತಕ್ಷಣ ಅಪ್ಪ ಆ ಮರದ ಹೆಸರಿದ ಅರ್ಥನೇ ಹೇಳಿಲ್ಲ ಅಂತಂದ. ಅಪ್ಪ ಒಂದ್ಸರ್ತಿ ಯೋಚನೆ, ಈ ಹುಡುಗ ನನ್ನನ್ನು ಬಿಡಲ್ಲ, ಮಗು ಗೊತ್ತಾಗ್ಲಿಲ್ಲ ನೀನೇ ಹೇಳ್ಬಿಡು. ಅವ್ರಿಗೆ ಅವಮರ್ಯಾದೆ ಅಂತ ಅನಿಸ್ಲಿಲ್ಲ, ತಪ್ಪು ನಾನು ಮಾಡಿದ್ದೇನೆ ಅಂತ ಸಭೆಯಲ್ಲಿ ಮಗುವಿನ ಹತ್ರ ಹೇಳಿಸಿದ್ರು. ಲಿಕುಚ ಅನ್ನುವ ಶಬ್ದಕ್ಕೆ ಹೆಬ್ಬಲಸು. ಆ ಹೆಬ್ಬಲಸು ಅನ್ನುವ ಮರದ ವರ್ಣನೆ ನಾನು ಮಧ್ಯದಲ್ಲಿ ಮರೆತು ಗೊತ್ತಾಗದೆ ಬಿಟ್ಟೆ, ನೀನು ಹೇಳಿದ್ದಿ ಸರಿಯಾಯಿತು. ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಉತ್ತರಗಳ ಮೇಲೆ ಉತ್ತರ, ಹೀಗೆ ಹುಡುಗ ಕೊಡ್ತಾ ಕೊಡ್ತಾ ಜನಗಳ ಒಂದು ತೀವ್ರವಾದ ಭಿನ್ನವಾದ ಸ್ವೀಕಾರ ಮಾಡದೇ ಇರುವ ಲಕ್ಷಣವನ್ನ ಕಂಡು ಕೆಲವೊಮ್ಮೆ ಹುಡುಗ ಹೇಳಿದ್ದೇನೇನು ಒಪ್ಪುದು ಅಂತ ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ, ಹೆಚ್ಚಿನ ಅಂಶ ಒಪ್ಪಲ್ಲ. ಇದು ಯಾಕೆ ಸರಿಯಾಗಬೇಕಲ್ಲ, ಸತ್ಯ ಒಪ್ಕೊಳ್ಳಿಕ್ಕೆ ಏನು ಭಯ? ಇದಕ್ಕೆ ಸಮಾಜದಲ್ಲಿ ಸನ್ಯಾಸ ಅನ್ನೋದು ಒಂದು ದೊಡ್ಡ ಸ್ಥಾನ. ಇದು ಇಲ್ಲದೆ ಬೇರೆ ಯಾವ ನಾಡಿನ ರೀತಿಯಿಂದಲೂ ಕೂಡ ಸಮಾಜ ತಕ್ಷಣ ಒಪ್ಪಿಕೊಳ್ಳಲ್ಲ. ಅಂದ್ರೆ ಅದು ಮಧ್ವಾಚಾರ್ಯರಿಗೆ ಅನಿಸ್ತಾ? ಅಲ್ಲಲ್ಲ, ಅಪ್ಪ ಹೇಳಿದ್ದು, ಅವ್ರ ಅಪ್ಪ ಹೇಳಿದ್ದು, ಇದಕ್ಕೊಂದು ಸ್ಥಾನಮಾನ ಬೇಕು ಅಂತ. ಸಮಾಜ ಯಾವಾಗ್ಲೂ ಸನ್ಯಾಸದ ನೆಲೆಯಲ್ಲಿ ನಿಂತವನು ಮಾತನಾಡಿದಾಗ ಅದು ಅಧ್ಯಾತ್ಮದ ವಿಷಯದಲ್ಲಿ. ಈಗ ರಾಜನ ಮಾತಾಡಬೇಕಾದನ್ನ ರಾಜನೇ ಮಾತಾಡಬೇಕು, ಅಧ್ಯಾತ್ಮ ವಿಷಯ ಮಾತಾಡ್ಬೇಕಂದ್ರೆ ರಾಜ ಮಾತಾಡಿದ್ರೆ ಆಗಲ್ಲ. ಅದಕ್ಕೊಬ್ಬ ತಿಳಿದವ, ಅದರಲ್ಲಿ ಪಳಗಿದವ, ಅದೇ ದಾರಿಯಲ್ಲಿ ನಡೆದವ ಉತ್ತರಿಸಬೇಕು. ಸನ್ಯಾಸಿಗೆ ನಿರಂತರ ಅದೇ ದಾರಿ ಆದ್ರಿಂದ ಅವನ ಮಾತಿಗೆ ಸಮಾಜ ಒಪ್ಪಿಕೊಳ್ಳುತ್ತೆ ಅಂತ ಅದು ತಲೆಯಲ್ಲಿ ಗುಂಗಿತ್ತು. ಸುಮಾರೊಂದು 10 ವರ್ಷ ಒಂದು ದಿವಸ ಮನೆಯಲ್ಲಿ ಕಂಬಕ್ಕೆ, ಈಳಿಗೆ ಮಣೆಗೆ, ಗೋಡೆಗೆ, ಕಿಟಕಿಗೆ, ಪುಸ್ತಕದ ರ್ಯಾಕಿಗೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಿದ್ದ ಹುಡುಗ ವಾಸುದೇವ. ಅಪ್ಪನಿಗೆ ಆಶ್ಚರ್ಯ, ಏನು ಅಂತ ಕೇಳಿದ್ರು. ಸ್ವವಸ್ತು ಪ್ರಣತಿಂ ಯಥಾ ಮಂದ, ನನ್ನ ವಸ್ತುಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಅಪ್ಪನಿಗೆ ಭಾರಿ ಖುಷಿ ಆಯ್ತು, ಪ್ರಾಪರ್ಟಿ ಮೇಲೆ ಭಾರಿ ಅಭಿಮಾನಿ ಮಗುವಿಗೆ, ಅದರಿಂದಾಗಿ ಸರಿ ಅಂತ ಅಷ್ಟು ನಮಸ್ಕಾರ ಮಾಡಿ ಅಪ್ಪ ಎಲ್ಲೋ ಒಳಗೋದ್ರೆ ಪುಣ್ಯಾತ್ಮ ಇಲ್ಲ, ಹೊಟ್ಟೆ ಹೋಗ್ಬಿಟ್ಟಿದ್ದಾರೆ. ಹೊಟ್ಟೋದವನು ಸೀದಾ ಅನಂತಾಸನದಲ್ಲಿ ಅಚ್ಯುತ ಪ್ರಜ್ಞರು ಅಂತ ಭಂಡಾರಕೇರಿ ಮಠದ ಯತಿಗಳು, ಅವರು ಆ ಕಡೆಯಿಂದ ಭೀಮನಕಟ್ಟೆ ಮಠಕ್ಕೂ ಸಂಬಂಧಪಡುತ್ತೆ. ಯಾಕಂದ್ರೆ ಅವರ ಪರಂಪರೆಯಲ್ಲೇ ಸತ್ಯಪ್ರಜ್ಞರು ಅಂತ ಬಂದು ಆ ಕಡೆಯಿಂದ ಸತ್ಯತೀರ್ಥರು ಅನ್ನುವ ಪರಂಪರೆ ಬಂದ. ಅಂದ್ರೆ ಸತ್ಯಪ್ರಜ್ಞರು ಒಬ್ರಿದ್ರು, ಸತ್ಯತೀರ್ಥರು ಒಬ್ರಿದ್ರು. ಅಲ್ಲಿ ಸನ್ಯಾಸ ಕೊಡಿ ಅಂತ ಹೋಗಿ ಕೂತಿದ್ದಾನೆ ಹುಡುಗ ಅಚ್ಯುತ ಪ್ರಜ್ಞರ ಹತ್ರ. ಸನ್ಯಾಸಾಶ್ರಮಕ್ಕೂ ಮುಂಚೆ ಒಂದು ವಿಚಾರ ನಾನು ತಿಳಿದುಕೊಳ್ಳಬೇಕು. ಶಂಕರಾಚಾರ್ಯರು ಸುಮಾರು ಒಂದು 1200 ವರ್ಷಗಳ ಹಿಂದೆ ಇದ್ದಂಥವ್ರು, ರಾಮಾನುಜಾಚಾರ್ಯರು 1000 ವರ್ಷಗಳ ಹಿಂದೆ ಇದ್ದಂಥವ್ರು, ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಇದ್ದಂಥವ್ರು. ಹೀಗೆ ಆಚಾರ್ಯತ್ರಯಗಳನ್ನ ನಾವು ಡಿವೈಡ್ ಮಾಡಿ ನೋಡಿದಾಗ ಒಬ್ಬೊಬ್ಬರಿಗೂ 200 ವರ್ಷ ಅಂತರ ಅನ್ನುವಂಥದ್ದಿದೆ. ಈ ರಾಮಾನುಜಾಚಾರ್ಯರಿಂದ ಮಧ್ವಾಚಾರ್ಯರ ಸ್ಪ್ಯಾನ್ ಏನಿದೆಯಲ್ಲ 200 ವರ್ಷ. ಯಾರೋ ಒಬ್ರು ಹೇಳಿದ್ರು, ಎಂತಹ ಸಿಚುವೇಶನ್ ಇತ್ತು ಅಂತಂದ್ರೆ ತಾಯಿ ಸತ್ತ ಪಸುಳೆಯಂತೆ. ಸಮಾಜ ಒಂದು ತಾಯಿಯನ್ನ ಕಳೆದುಕೊಂಡಂತಹ ಹಸುಗೂಸು ಹೇಗಿರುತ್ತೋ ಹಾಗಿತ್ತು ಆ ಸಂದರ್ಭದಲ್ಲಿ. ಆಚಾರ್ಯರು ಅವತಾರ ಮಾಡುವ ಮೊದಲು ಏನಿತ್ತು ಆ ಸಂದರ್ಭದಲ್ಲಿ, ಹೇಗಾಗಿತ್ತು ನಮ್ಮ ಸೊಸೈಟಿ ಅಂತ? ಅದೇ ಮುಖ್ಯವಾಗಿ ವೇದಗಳ ರಕ್ಷಣೆ ಅಂತ ಅನ್ನೋದು ಭಾರತೀಯರಿಗೆ ಬಹಳ ಮುಖ್ಯವಾದ ಒಂದು ಸ್ವತ್ತು. ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಅವರ ಜೀವನದಲ್ಲಿ 2 ಪ್ರಸಂಗಗಳು ಬರ್ತವೆ. ಒಂದು ಜಲಾಲುದ್ದೀನ್ ಖಿಲ್ಜಿ ಅಥವಾ ಬಲ್ಬನ್, ಇವರಿಬ್ಬರಲ್ಲೂ ಒಬ್ರು ಅಂತ ಇತಿಹಾಸಕಾರರು ಗುರುತಿಸ್ತಾರೆ. ಅವರ ಆಡಳಿತ ತೀವ್ರವಾದ ರೀತಿಯಲ್ಲಿ ಇಡೀ ಭಾರತವನ್ನ ಆಕ್ರಮಿಸಿಕೊಂಡಿತ್ತು. ಇನ್ನು ಕ್ರಿಶ್ಚಿಯನ್ನರು ಕೂಡ ಆಗಲೇ ಆಕ್ರಮಿಸಿ ಆಗಿತ್ತು ಈ ಭಾರತದಲ್ಲಿ 800 ವರ್ಷದ ಹಿಂದೆ, ಅದಕ್ಕಿಂತ ಮುಂಚೆನೆ. ಯಾಕಂದ್ರೆ ಮುಸ್ಲಿಮರು ಬರೋದಕ್ಕಿಂತ ಮುಂಚೆನೆ ಇವರ ಪ್ರವೇಶ ಅನ್ಸುತ್ತೆ.
ಎರಡೂ ಮತದ ಪ್ರಭಾವ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಜಗತ್ತಿನಲ್ಲಿ ಆರಂಭ ಆಗಿತ್ತು. ಭಾರತಕ್ಕೆ ಬಲ್ಬನ್ ಅಥವಾ ಜಲಾಲುದ್ದೀನ್ ಖಿಲ್ಜಿ ಇವರಿಬ್ಬರಲ್ಲಿ ಯಾರೋ ಒಬ್ಬರು ದಿಲ್ಲಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಆಗ ಆಚಾರ್ಯರು ಅಲ್ಲಿ ಹೋದ್ರು ಅಂತ ಅನ್ನೋ ಪ್ರಸಂಗ ಒಂದು ಬರುತ್ತೆ ಡೆಲ್ಲಿಗೆ. ಅಂದ್ರೆ ಗಂಗೆಯನ್ನು ದಾಟಿ ಉತ್ತರ ಬದರಿಗೆ ಹೋಗುವಾಗ ನಡುವಿನಲ್ಲಿ ಆದ ಪ್ರಸಂಗ ಒಂದು. ಹಾಗಾಗಿ ಈ ಎರಡೂ ಮತಗಳ ಪ್ರವೇಶ ನಿಧಾನಕ್ಕೆ ಜಗತ್ತಿನಲ್ಲಿ ವ್ಯಾಪ್ತವಾಗಿ ತುಂಬಿಕೊಳ್ಳುತ್ತಾ ಇತ್ತು. ಇಂಥ ಪ್ರಸಂಗದಲ್ಲಿ ಆಚಾರ್ಯರಿಗೆ ಅಂದರೆ ಭೂಮಿಗೆ ಬರಬೇಕಾದ ಅವಶ್ಯಕತೆ ಬಂದದ್ದನ್ನು ನಾವು ಗಮನಿಸಿದರೆ, ಒಂದು ಬೌದ್ಧರು, ಜೈನರು, ಶೈವರು, ಸ್ಕಾಂದರು, ಗಾಣಪತ್ಯರು, ಸೌರ ಅಂದರೆ ಸೂರ್ಯನ ಸೂರ್ಯ ದೇವತೆಯನ್ನೇ ಪ್ರಧಾನವಾಗಿ ಆರಾಧನೆ ಮಾಡುವಂಥವ್ರು. ಅಂದರೆ ಮೊದಲು 5 ನಮ್ಮಲ್ಲೇ ಇತ್ತು. ಅದರ ಜೊತೆಗೆ ವೈಷ್ಣವಿಸಮ್ ಅದು ಪ್ರಾಚೀನವೇ, ಅದೇನು ಆಚಾರ್ಯರು ಬಂದ ಮೇಲೆ ಶುರುವಾದದ್ದೇನಲ್ಲ. ಶಂಕರರು ಹೇಳಿದ್ದು ಶಂಕರರು ಶುರು ಮಾಡಿದ್ದಲ್ಲ, ರಾಮಾನುಜರು ಹೇಳಿದ್ದು ರಾಮಾನುಜರು ಶುರು ಮಾಡಿದ್ದಲ್ಲ. ಮಧ್ಯದಲ್ಲಿ ಮತ್ತೊಮ್ಮೆ ಅದನ್ನು ಜಾಗೃತಿಗೊಳಿಸಿದವರಷ್ಟೇ. ಹಾಗಾಗಿ ಎಲ್ಲ ಮತಗಳು ವರ್ತಂತೆ ಸಮಯ ಸದಾ, ಎಲ್ಲ ಕಾಲದಲ್ಲೂ ಇರುತ್ತೆ. ಅದಕ್ಕೆ ಹೆಸರುಗಳು ಬೇರೆ ಇರುತ್ತೆ, ಅಥವಾ ಅದನ್ನು ಪ್ರಚುರಪಡಿಸಿದವನು ಬೇರೆ ಬೇರೆ ಪ್ರವಾದಿಗಳಾಗಿ ಬಂದು ಹೋಗ್ತಾ ಇರ್ತಾನೆ. ಹಾಗೆ ಆಚಾರ್ಯರು ಬರುವ ಪೂರ್ವದಲ್ಲಿ ಈ ಇಷ್ಟೂ ಮತೀಯರ ಒಂದು ಆರ್ಭಟ ಜಗತ್ತಿನಲ್ಲಿ ತುಂಬಿದ್ದಾಗ, ಅಥವಾ ಭಾರತ ಪ್ರಧಾನವಾಗಿ, ನೀವು ಅದನ್ನು ಹೆಚ್ಚು ಗಮನಿಸಬೇಕಾದದ್ದು ಈ ತೌಳವ ನಾಡು ಏನಿದೆ, ಇಲ್ಲಿ ಎಲ್ಲರೂ ಇದ್ದಾರೆ ಇವತ್ತಿಗೂ. ಗಾಣಪತ್ಯರು ಇದ್ದಾರೆ, ಶಾಕ್ತರು ಇದ್ದಾರೆ. ಅಂತಂದ್ರೆ ಇವತ್ತಿನ ಕರಾವಳಿ ಪ್ರದೇಶ, ಕರಾವಳಿ ಭಾಗ, ಗೋವಾದಿಂದ ಹಿಡಿದು ಕೇರಳದ ಕೊನೆಯ ತನಕ ಅಷ್ಟು ಭಾಗವನ್ನು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಆ ಜಾಗದಲ್ಲಿ ಇವತ್ತಿಗೂ ಶಾಕ್ತರು, ಗಾಣಪತ್ಯರು, ಸೌರರು ಅಂತ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೆ ಅವರ ಪ್ರಭಾವ ಇತ್ತು ಅಂತ ಅನ್ನೋದು ನಮಗೆ ಸೂರ್ಯನ ದೇವಸ್ಥಾನ ಇರುವುದರ ಮೂಲಕ ಗೊತ್ತಾಗುತ್ತೆ. ಇನ್ನು ಸ್ಕಾಂದರು, ಆಮೇಲೆ ಶೈವರು. ಇದು ಪ್ರಧಾನವಾದ 5-6 ಪ್ರಮುಖ ಇಸಮ್ಗಳು. ಇಲ್ಲಿ ಯಾವುದು ಸತ್ಯ ಅಥವಾ ಯಾವುದು ನಮ್ಮ ಧರ್ಮಕ್ಕೆ ಅಥವಾ ನಮ್ಮ ಆಚರಣೆಗೆ ಮುಖ್ಯವಾದದ್ದು ಅನ್ನುವ ಶ್ರೇಷ್ಠವಾದದ್ದು ಅನ್ನೋ ಪ್ರಶ್ನೆಯ ಜೊತೆಗೆ ವೈದಿಕ ಚಿಂತನೆಗಳಿಗೂ ತೊಡಕಾಗುವಂತಹ ಒಂದು ವರ್ಗ ಒಂದು ಕಡೆಯಿಂದ ಇದೆ, ಜೈನಿಸಮ್ ಮತ್ತು ಬೌದ್ಧಿಸಮ್. ಅಂದರೆ ಈಗ ಅದರಲ್ಲಿರುವ ಮೂಲ ತತ್ವಗಳು ವೈದಿಕವೇ, ಅವ್ರು ಇಲ್ಲ ಅಂತ ಹೇಳಿಕೊಂಡ್ರು ಕೂಡ. ಯಾಕಂದ್ರೆ ಅಹಿಂಸೆ ಅಂತ ಅನ್ನೋದು ವೇದದಲ್ಲೇ ಹೇಳಿರುವಂಥದ್ದು. ಅಲ್ಲಿ ಹೇಳಿದ ಪಾಪ ಪುಣ್ಯಗಳನ್ನೇ ಒಪ್ತಾರೆ. ನೀವು ಬುದ್ಧ ಅಂತ ಆಚೆಗೆ ಕ್ರಮಗಳು ಬೇರೆ. ಅದರ ಅಲ್ಲಿ ಏನು ಅಂದ್ರೆ ದೇವರು ಅನ್ನುವ ವಿಷಯದಲ್ಲಿ ಅವರು ಪೂರ್ತಿ ನಿಲ್ಲಾಗ್ಬಿಡ್ತಾರೆ. ಏನು ಇಲ್ಲ, ಇಂಥದ್ದನ್ನೆಲ್ಲ ಮೂರ್ತಿ ಪೂಜೆ ಇಲ್ಲ ಅಂತ ಹೇಳಿ ಮತ್ತೆ ಬುದ್ಧನನ್ನೇ ಪೂಜಿಸ್ತಾರೆ. ಅದು ಬಸವಣ್ಣನನ್ನೇ ಹೇಳಿದ ಹಾಗೆ ಅವ್ರು ಅದಿಲ್ಲ ಅಂತ ಹೊರಟವರೇ ಕೊನೆಗೆ ಅವರೇ ಒಂದು ಮೂರ್ತಿಯಾಗಿ ಇವತ್ತು ಆರಾಧ್ಯರಾಗಿ ಬಿಟ್ಟಿದ್ದಾರೆ. ಅಂದ್ರೆ ದೊಡ್ಡವರು ಯಾವಾಗ್ಲೂ ಏನ್ ಹೇಳಲಿಕ್ಕೆ ಹೊರಟಿದಾರೋ ಅದನ್ನ ಜನ ಅವರ ಮಟ್ಟಕ್ಕೆ ಏರುವುದಿಲ್ಲ, ನಮ್ಮ ಮಟ್ಟಕ್ಕೆ ಅವರನ್ನು ಇಳಿಸ್ಕೊಳ್ತೇವೆ ನಾವು. ಇದು ಎಲ್ಲಾ ಆಚಾರ್ಯ ಪುರುಷರಿಗೂ ಅಥವಾ ಎಲ್ಲಾ ಸಮಾಜ ಸುಧಾರಣೆಗೆ ಅಂತ ಬಂದವರಿಗೂ ಈ ಸಮಸ್ಯೆ ಸಾಮಾನ್ಯ. ಹಾಗಾಗಿ ಅಂಥ ಒಂದು ಚಿಂತನೆ ಮೂಲದಲ್ಲಿ ಏನನ್ನ ನಾವು ಆಚರಣೆ ಮಾಡಬೇಕು ಅನ್ನೋದರ ವಿಷಯದಲ್ಲಿ ತುಂಬ ಗೊಂದಲ ಇದ್ದಾಗ ಆಚಾರ್ಯರು ವೈದಿಕ ಪರಂಪರೆಯ ರಕ್ಷಣೆ ಮತ್ತು ಸನಾತನ ಧರ್ಮದ ಉಳಿವು, ಅಂದರೆ ಆಗಿನ ಕಾಲಕ್ಕೆ ಈ ವೇದಗಳನ್ನ ತಮಗ ಬೇಕಾದಂತೆ ತಿಳಿದುಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಅವ್ಯವಸ್ಥೆ ನಡೆದಿತ್ತು. ಅದರ ಮೂಲ ತತ್ವವನ್ನು ತಿಳಿಸ್ಕೊಡೋದಕ್ಕೆ ಆಚಾರ್ಯರು ಅವತಾರ. ಈಗ ಯೋಚನೆ ಮಾಡಿ, ಸಿಂಪಲ್, ಋಷಿಗಳು 16,000 ವರ್ಷಗಳ ಕಾಲ ತಪಗೈದು ಕಂಡ ಒಂದು ಸತ್ಯವನ್ನ ಸುಳ್ಳು ಒಂದು ಬಿಟ್ರೆ ಓಕೆ, ಆ ಥರ ಜನ ಇದ್ರು. ನಿಮ್ಮ ಅನುಭವ, ನೀವು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ನಿಮ್ಮ ಹಲವಾರು ದಿನಗಳ ಅಭ್ಯಾಸದ ನಂತರ ಸಂಶೋಧನೆ ಮಾಡಿರ್ತೀರಿ. ನೀವು ಅದೆಲ್ಲ ಕಂಡು ಎದುರುಗಡೆ ಇಟ್ಟಾಗ ಇದೆಲ್ಲ ಸುಮ್ಮನೆ ಅಂದ್ಬಿಟ್ರೆ ನಿಮಗೆ ಹೇಗಾಗ್ಬೇಡ, ಇದೆಲ್ಲ ವೇಸ್ಟ್, ಬೆಂಕಿನೇ ಅಷ್ಟೇ. ಹಾಗೊಂದು ವೇದಗಳ ಮಾತಿನ ಬಗೆಗೆ ಒಂದು ಸೀರಿಯಸ್ನೆಸ್ ಇರಲಿಲ್ಲ ಅಥವಾ ಅರ್ನೆಸ್ಟ್ ಭಾವ ಇರಲಿಲ್ಲ. ಈ ಯೋಚನೆಗೆ ಪ್ರಾಮಾಣಿಕವಾದ ಅರ್ಥ ಏನಿದೆ ಅದನ್ನ ತಿಳಿಸಿಕೊಡ್ಬೇಕಿದೆ. ಇದು ಋಷಿಗಳಿಗೆ ನ್ಯಾಯ ಕೊಡಬೇಕಾದ್ದು ಮತ್ತು ಆ ಮಂತ್ರದಿಂದ ಪ್ರತಿಪಾದ್ಯವಾದ ದೇವತೆಗಳಿಗೆ ಅಸ್ತಿತ್ವವನ್ನು ಕಲ್ಪಿಸಬೇಕಾದದ್ದು ಅನಿವಾರ್ಯವಾಗಿತ್ತು. ಈ ಕಾರಣಕ್ಕಾಗಿ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ವೇದದ ಅಡಿಪಾಯವನ್ನು ಹೊತ್ತು ಯಾವುದು ಒಂದು ನಾವು ತಿಳ್ಕೊಳ್ಬೇಕಾದ್ದೇನು ಅಂದರೆ, ಹೆಚ್ಚಿನವರು ತಮ್ಮ ಕಿಸೆಯಲ್ಲಿದ್ದದ್ದನ್ನು ವೇದದಲ್ಲಿ ತೋರಿಸಿದ್ರು, ಆದರೆ ಆಚಾರ್ಯರು ವೇದದಲ್ಲಿದ್ದದ್ದನ್ನು ಕಿಸೆಗೆ ಹಾಕೊಳ್ಳಿ ಅಂದರು.
ಇದು ಯೋಚನೆ ಮಾಡಬೇಕಾದ ಸಂಗತಿ, ಫ್ಯಾಂಟಾಸ್ಟಿಕ್. ತುಂಬಾ ಯೋಚಿಸಬೇಕಾದ ಸಂಗತಿ, ಯೋಚಿಸಿದ್ರೂ ಅರ್ಥ ಆಗದಿರೋ ಸಂಗತಿ ಸುಲಭದಲ್ಲಿ, ಸ್ವಲ್ಪ ಒಗಟಾಗಿ ಅನ್ಸುತ್ತೆ. ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಓದಿ, ನಿಮ್ ತಲೆಯಲ್ಲಿ ಏನಿದೆಯೋ ಅದನ್ನು ಪುಸ್ತಕದಲ್ಲಿ ಹುಡುಕಬೇಡಿ. ಇದು ಗೋವಿಂದಾಚಾರ್ಯರು ಯಾವಾಗ್ಲೂ ಹೇಳ್ತಾ ಇದ್ದ ಮಾತು, ಬನ್ನಂಜೆ ಗೋವಿಂದಾಚಾರ್ಯರು. ಹಾಗೆ ಒಂದು ರೀತಿಯಲ್ಲಿ ಆಚಾರ್ಯರ ಸರಿಯಾದ ಪರಿಚಯ ಆಗ್ಲಿಕ್ಕೆ ಒಂದು ಈ ಎರಾದಲ್ಲಿ ದೊಡ್ಡ ಕೊಡುಗೆ ಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು. ಯಾಕೆಂದ್ರೆ ಆಚಾರ್ಯರನ್ನ ಇಷ್ಟು ಪಡೆದ ಮೇಲೂ ಒಂದು ಅನಾಗರಿಕವಾದ ಸ್ಥಿತಿಯನ್ನ ಸಮಾಜ ಅನುಭವಿಸ್ತಿತ್ತು ಅಂತ ಅನ್ನಿಸ್ತಿದೆ ಕೆಲವು ಕಡೆ. ಅಂಥದ್ದೊಂದನ್ನು ತಪ್ಪಿಸಿ, ಶ್ರದ್ಧಾ ಜಾಡ್ಯ ಯಾವತ್ತು ಡೇಂಜರ್. ಹೇಗೆ ವಿಚಾರ ಶುಷ್ಕತೆ ಅನ್ನೋದು ಅಪಾಯಕರವೋ ಹಾಗೆ ಶ್ರದ್ಧಾ ಜಾಡ್ಯ ಅನ್ನೋದು ಅಪಾಯಕರ. ಅದರಿಂದಾಗಿ ಎರಡರ ಮಧ್ಯದ ದಾರಿಯನ್ನ ಯೋಚಿಸಬೇಕು ಅಂತ ಆಚಾರ್ಯರು ಕೊಟ್ಟದ್ದು. ಆದ್ರೆ ಅವರನ್ನೇ ಒಂದು ಜಾಡ್ಯದಲ್ಲಿ ತುಂಬಿಟ್ರೆ ಅದು ಅಪಾಯಕರ ಅನ್ನುವ ಕಾರಣದಿಂದ ಆಚಾರ್ಯರ ಅಂದ್ರೆ ಮಧ್ವಾಚಾರ್ಯರ ಕೃತಿಯನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತಾದಾಗ ಬೇರೆ ಎಲ್ಲವನ್ನ ದೂರಕ್ಕಿಟ್ಟು ಯಥಾರ್ಥವಾದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನಾನು ಸಿದ್ಧ. ನಾನು ತಿಳಿಯದ ಸತ್ಯ ಸಂಗತಿಯೂ ಒಂದು ಇದೆ, ಇರಬಹುದು, ಕನಿಷ್ಠ ಇದೆ ಅಂತ ಅಲ್ಲದಿದ್ರು ಇರಬಹುದು, ಅದಕ್ಕೆ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನೋದಿದ್ರೆ ಆಚಾರ್ಯರು ಸುಲಭವಾಗಿ ಅರ್ಥ ಆಗ್ತಾರೆ, ಹೆಚ್ಚು ಅರ್ಥ ಆಗ್ತಾರೆ, ಹೆಚ್ಚು ರಿಲೆವೆಂಟ್ ಅನಿಸ್ತಾರೆ. ಮತ್ತು ಎಂಥ ಅದ್ಭುತವಾದ ಸಂಗತಿಯನ್ನು ನಮ್ಮ ನಡುವೆ ಇದ್ರೂ ಕೂಡ ಆ ಕಣ್ಣಿದ್ರೂ ಕಾಣದಂತೆ ನಾವು ಕಳ್ಕೊಂಡ್ಬಿಟ್ವಲ್ಲ ಅನ್ನುವ ಒಂದು ಕ್ಷಣದ ವ್ಯಥೆಯೂ ಹಿಂದಿನ ಇತಿಹಾಸದ ಮೇಲೆ ನಮಗೆ ಬೆಳಕು ಚೆಲ್ಲುತ್ತೆ. ಈ ಅಂಶದಲ್ಲಿ ಆಚಾರ್ಯರ ಅವತಾರ ಅತ್ಯಂತ ಅನಿವಾರ್ಯವಾಗಿತ್ತು ಅಂತ ಭಾವಿಸಬಹುದು. ಅದೇ ನಾವು ಮಾತಾಡ್ತಾ ಇದ್ವಿ, ಆಚಾರ್ಯರ ಆಶ್ರಮದ ಕಾಲ, ಸನ್ಯಾಸಾಶ್ರಮದ ದೀಕ್ಷೆಯನ್ನು ಆಚಾರ್ಯರು ಪಡೆದುಕೊಂಡದ್ದು. ಹೋಗ್ತಾರೆ ಅಚ್ಯುತ ಪ್ರೇಕ್ಷಾಚಾರ್ಯರ ಮುಂದೆ, ಆಶ್ರಮವನ್ನು ಕೊಡಿ ಅಂತ ಕೇಳ್ತಾರೆ. ಏನಾಯ್ತು ಆ ಘಟನೆ? ಅಪ್ಪ ವಸ್ತುತಃ ಬಿಡಲ್ಲ ಅಂತ ಗೊತ್ತಿತ್ತು ಹುಡುಗನಿಗೆ. ಸೀದಾ ಅದಕ್ಕೂ ಮುಂಚೆ ನಾನು ಇನ್ನೊಂದು ಕೇಳಬೇಕು, ಅಂದ್ರೆ ಸನ್ಯಾಸಾಶ್ರಮವನ್ನು ನಾನು ತೆಗೆದುಕೊಳ್ತೀನಿ ಅಂತ ತಂದೆ ಮುಂದೆ ಹೇಳಿದಾಗ ತಂದೆ ಹೇಗೆಲ್ಲ ವಿರೋಧ ಮಾಡಿದ್ರು? ಅದನ್ನೇ ಹೇಳಿ ಹೊರಟೆ ನಾನು. ಗುರುಗಳ ಹತ್ರ ಹೋದ್ರು, ಗುರುಗಳು ಆಗ್ಲೇ ಕೊಟ್ಟಿರ್ಲಿಲ್ಲ, ಅಪ್ಪ ಆಗ್ಲೇ ಓಡಿ ಬಂದು ಅಂದ್ರೆ ಮನೆಯಲ್ಲಿ ಹೇಳ್ಬೇಕಲ್ಲ, ಈ ಹುಡುಗ ಸೀದಾ ಬಂದು ಕೇಳಿದ್ರೆ ಹೇಗೆ ಕೊಡೋದು ಅಂತ ಅವ್ರು ಸ್ವಲ್ಪ ಡಿಸ್ಕಷನ್ ಅಲ್ಲಿ ಇದ್ರು. ಅಪ್ಪ ಒಂದು ಬಾ ಮನೆಗೆ ಹೋಗೋಣ, ಏನು ಹುಡುಗಾಟ ಎಲ್ಲ ಮಾಡಬೇಡ. ಇಲ್ಲಪ್ಪ ನಾನು ಸನ್ಯಾಸ ತಗೊಳ್ಳೋದು ಅಂತ ನಿರ್ಧಾರ ಮಾಡಿದ್ದೇನೆ ಅಂದ. ಅದಕ್ಕೆ ಅಪ್ಪನಿಗೆ ಬೇಜಾರಾಯಿತು. ಏನಪ್ಪ ನೀನು, ನಾನಿಷ್ಟು ನಿನ್ನನ್ನು ಒಬ್ಬ ಮಗನನ್ನು ಬೇಡಿಕೊಳ್ಳುವ ಸ್ಥಿತಿ ತಂದಿಟ್ಟಿಯಲ್ಲ, ನಿನಗೆ ಬೇಕಾದ್ರೆ ಕಾಲಿಗೆ ಬೇಕಾದ್ರೂ ಬೀಳ್ತೇನೆ, ನಮಸ್ಕಾರ ಮಾಡ್ತೇನೆ, ಎಷ್ಟು ವೃತ್ತಗಳನ್ನು ಮಾಡಿ ನೀನನ್ನು ಪಡೆದದ್ದು ಸುಲಭದಲ್ಲ. ಸಾಯುವ ಕಾಲಕ್ಕೆ ಒಂದು ಮಕ್ಕಳು ಬಾಯಿಗೆ ನೀರು ಹಾಕ್ಲಿಕ್ಕೆ ಬೇಕು ಅನ್ನುವ ಆಲೋಚನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ನಿರೀಕ್ಷೆ ಮಾಡ್ತಾರೆ. ನಿನ್ಗೆ ಇದು ಅನ್ಸಲ್ವಾ? ಒಬ್ಬ ಮಗುವಿನ ಮಗನಾಗಿ ಕರ್ತವ್ಯ ಏನು ಅಂತ ಅನ್ನೋದನ್ನ ನೀನು ಯೋಚಿಸ್ಬೇಕಲ್ವಾ ಅಂತ ಕೇಳಿ ಉದ್ದ ನಮಸ್ಕಾರ ಮಾಡ್ತಾನೆ. ತಂದೆನೇ ಮಗನಿಗೆ ನಮಸ್ಕಾರ. ಆಗ ಅವನು ಹೇಳ್ತಾನೆ, ಅಪ್ಪ ನೀವು ನನಗೆ ಒಪ್ಪಿಗೆ ಕೊಟ್ಟ ಹಾಗೆ ಬಟ್ಟೆಯನ್ನು ಹರಿದ, ಕೌಪಿಯನ್ನು ಉಟ್ಕೊಂಡ, ಯಾವಾಗಲೂ ಚಿಕ್ಕವರಿಗೆ ದೊಡ್ಡವರು ನಮಸ್ಕಾರ ಮಾಡೋದು ಅಂದ್ರೆ ಸನ್ಯಾಸಿಗಳಾಗಿದ್ರೆ ಮಾತ್ರ ಮುಗಿತಲ್ಲ ಅಲ್ಲಿಗೆ, ಆದ್ರಿಂದಾಗಿ ನೀವೇ ಒಪ್ಪಿಗೆ ಕೊಟ್ಟಾಗಾಯ್ತು ಅಂತ ಅಪ್ಪನ ಹತ್ರ ಒಂದು ಚೂರು ಕಾಲ್ ಕೆದರಿದ. ಇಷ್ಟಾದ್ಮೇಲೆ ಅಪ್ಪನಿಗೆ ಮತ್ತು ಸಿಟ್ಟು ಬಂದ್ಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕು ಅಂತ ಆಗತ್ತೆ, ಏನ್ ಮಾಡ್ತಿ? ಹಾಗಾದ್ರೆ ನೀವು ಬಾವಿ ನೋಡ್ಕೊಳ್ಳಿ. ಅಪ್ಪ ಹೇಳಿದ, ನೀವು ಬಾವಿ ನೋಡ್ಕೊಳ್ಳಿ, ನಾನು ಸನ್ಯಾಸ ನೋಡ್ಕೊಳ್ತೇನೆ ಎಂದ ಡೈರೆಕ್ಟ್ ಆಗಿ. ಆದ್ರೆ ಅಪ್ಪನಿಗೆ ತಕ್ಷಣ ತಪ್ಪಾಡಿಬಿಟ್ಟೆ, ಮಗು ದೇವರು ಕೊಟ್ಟ ಶರೀರವನ್ನು ದೇವರು ಒಪ್ಪಿಗೆ ಇಲ್ಲದೆ ಹಾಗೆ ಕಳ್ಕೊಳ್ಳಿಕ್ಕಿಲ್ಲ ಅಂತ ನನಗೆ ಗೊತ್ತು. ನಿನ್ನನ್ನು ಹೇಗೆ ಒಪ್ಪಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಕೆರೆನೋ ಬಾವಿನೋ ನೋಡ್ತೇನೆ ಅಂತ ಹೇಳಿದೆ. ನಿನ್ನ ದೃಢ ನಿಷ್ಠೆ ಅಂದ್ರೆ ಅಪ್ಪನನ್ನ ಸಾಯಿ ಅಂತ ಹೇಳುವ ಅಷ್ಟು ಕಟುಕ ಅಲ್ಲ. ಅಪ್ಪನ ಮನಸ್ಸಿನಲ್ಲಿ ತನಗೆ ಶಾಸ್ತ್ರ ಪರಿಜ್ಞಾನ ಇದ್ದೇ ಅವನು ಇಂಥ ನಿರ್ಧಾರ ತಗೊಳ್ಳಲ್ಲ ಅಂತ ಗೊತ್ತಿದ್ದೇ ಹಾಗೆ ಹೇಳಿದ್ದು. ಅಂದ್ರೆ ಸನ್ಯಾಸದ ಜೊತೆ ಶ್ರದ್ಧೆ. ಅಪ್ಪನ ನಿರ್ಧಾರ ತಪ್ಪುವುದಿಲ್ಲ ಅಂತ ಒಂದು, ತನ್ನ ನಿರ್ಧಾರ ದೃಢ ಅನ್ನೋದು ಇನ್ನೊಂದು. ಇದೆರಡನ್ನೂ ಹೇಳಬೇಕಿತ್ತು. ಆದ್ರೆ ಅಪ್ಪನಿಗೆ ಬೇರೆ ದಾರಿ ತೋಚದೆ ಹಾಗೆ ಹೇಳಿದಾಗ ಮಗನ ನಿರ್ಧಾರ ದೃಢವಾಗಿರುವುದನ್ನು ಕಂಡು ನಾನೇನು ಒಪ್ಕೋತೇನೆ, ಆದರೆ ಅಮ್ಮನ ಒಪ್ಪಿಗೆ ಇಲ್ಲದೆ ನೀನು ತಗೊಳ್ಳುವ ಹಾಗಿಲ್ಲ, ಅಮ್ಮನನ್ನು ಒಪ್ಪಿಸೋ ಜವಾಬ್ದಾರಿ ನಂದು ಅಂತ ಹೇಳ್ದ ಹುಡುಗ. ಬೇಗ ಹೋದ್ರು ಅಪ್ಪ. ಅಮ್ಮನ ಹತ್ರ ಹೋಗಿ ಏನೇ ಕಾರಣಕ್ಕೂ ಅವನಿಗೆ ಒಪ್ಪಿಗೆ ಕೊಡಬೇಡ, ಒಪ್ಪಿಗೆ ಕೊಟ್ರೆ ಅವನು ಸನ್ಯಾಸ ತಗೊಳ್ತಾನೆ. ಸರಿ, ಹುಡುಗ ಬಂದ. ಮನೆಗೆ ಬಂದ್ರೆ ಅಮ್ಮ ಏನು ಕೇಳಿದ್ರು ಮಾತಾಡ್ತಿಲ್ಲ. ಏನೋ ತಿಂಡಿ ಕೇಳಿದ, ಏನೋ ಹಾಲು ಕೇಳಿದ, ಇನ್ನೇನೋ ಕೇಳಿದ, ಎಲ್ಲ ಏನೇನೋ ವಿಧವಾಗಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಹುಡುಗ. ಏನು ಮಾಡಿದ್ರು, ಯಾಕೆಂದ್ರೆ ಮಾತು ಶುರುವಾದ್ರೆ ಒಳಗಿನ ಆ ಪ್ರೀತಿ ಉಕ್ಕಿ ಹರಿದು ಒಪ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅವನ ಮಾತು ತುಂಬಾ ಆತ್ಮೀಯವಾದದ್ದು. ಅದರಿಂದಾಗ ಅದರಲ್ಲಿ ನಿಷ್ಕಲ್ಮಶವಾದ ಮೃದುವಾದ ಪ್ರೀತಿ ಅದಕ್ಕೆ ಕರಗದೆ, ತಾಯಿ ಕರಗದೆ ಇನ್ಯಾರು ಕರಗಬೇಕು? ಅದಕ್ಕೆ ಅವಳು ಮಾತಾಡಿದ್ರೆ ಕರಗ್ತೇನೆ ಅಂತ ಸುಮ್ಮನಿದ್ಲು. ಕೊನೆಗೆ ಅವನಿಗೆ ಗೊತ್ತಾಯ್ತು,
ಅಪ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮನನ್ನ ಅಂತ. ಅದಕ್ಕೆ ಅಮ್ಮ ಈಗೇನು, ನಾನು ಸನ್ಯಾಸ ತಗೊಳ್ಬಾರ್ದು ಅಂತ ತಾನೇ ನಿನ್ನ ಅಪೇಕ್ಷೆ. ನನ್ನದೊಂದು ನಿರ್ಧಾರ ಇದೆ, ಹೇಳಿಬಿಡ್ತೇನೆ, ಅದರ ಮೇಲೆ ನಿನ್ನ ನಿರ್ಧಾರ ಹೇಳು. ನಿನ್ನ ಕಣ್ಣಿಗೆ ನಾನು ಕಾಣುವ ಹಾಗೆ ಇರಬೇಕು ಅಂದರೆ ನಾನು ಸನ್ಯಾಸದಲ್ಲಿ ಇರಬಹುದು. ಅಂದರೆ ನಾನು ಸನ್ಯಾಸದಲ್ಲಿ ಇದ್ದರೆ ನೀನು ಕಣ್ಣಿಗೆ ಕಾಣುವ ಹಾಗಾದರೂ ಸಿಗ್ತೇನೆ. ನೀನು ಸನ್ಯಾಸ ತಗೊಳ್ಬೇಡ ಅಂತ ನಿಶ್ಚಯವಾಗಿ ಹೇಳಿದರೆ, ಆದರೆ ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಲ್ಲ. ನಿಂಗೆ ಯಾವ್ದು ಬೇಕು ಹೇಳು. ನೀನು ಕಣ್ಣಿಗೆ ಕಾಣಬೇಕು, ಕಣ್ಣಿಗೆ ಕಾಣದೆ ದೂರ ಇರಬೇಕು. ಸನ್ಯಾಸ ತಗೊಳ್ಳಲ್ಲ, ನಿನ್ನ ಮಾತು ನೆರವೇರಿಸ್ತೇನೆ, ಹೋಗ್ಬಿಡ್ತೀನಿ, ಎಲ್ಲೋ ಹೋಗ್ಬಿಡ್ತೇನೆ, ನಾನು ಸಿಗಲ್ಲ ಆಮೇಲೆ ನಿನಗೆ. ಕಣ್ಣಿಗೆ ಕಾಣುವ ಹಾಗಿದ್ರೇನೆ ಸಾಕು, ಅದೇನಾದ್ರೂ ಮಾಡಲಿ, ತಗೋ ಮಗು ಅಂತ ಅಂದ್ಬಿಟ್ರು ತಾಯಿ. ಹೀಗೆ ಆ ಸನ್ಯಾಸ ತಗೊಂಡ ಸಂದರ್ಭವು ಬಹಳ ಚೆನ್ನಾಗಿ ಮಧ್ಯವಿಜಯದಲ್ಲಿ ವರ್ಣಿತ. ಒಬ್ರು ವಿದ್ವಾಂಸರು ಹೀಗೆ ಹೇಳ್ತಾ ಇರಬೇಕಾದ್ರೆ ಕೇಳಿದ್ದು, ತಂದೆ ಬಂದು ಕೇಳ್ತಾರಂತೆ, ಅಲ್ಲಪ್ಪ ಎಷ್ಟು ವ್ರತಗಳನ್ನು ಮಾಡಿ ದೇವ್ರಿಗೆ ಕೈ ಮುಗಿದು ನಿನ್ನ ಪಡ್ಕೊಂಡ್ವಿ, ನಮಗೆ ಪಿಂಡ ಇಡೋರು ಯಾರೋ, ನೀನು ಸನ್ಯಾಸ ತೊಗೊಂಡ್ಬಿಟ್ರೆ. ಅದಕ್ಕೆ ಆಚಾರ್ಯರು ಹೇಳ್ತಾರಂತೆ, ನಿನಗೆ ಪಿಂಡ ಇಡೋಕೆ ನಾನು ಹಡ್ಕೊಂಡ್ಯಾ, ನಾನು ಹುಡ್ಸ್ಕೊಂಡು, ನಾನು ನಿನಗೆ ಪಿಂಡ ಇಡೋಕೆ ಕೊಟ್ಟಿಲ್ಲ, ಜಗತ್ತಿಗೆ ಜ್ಞಾನಪಿಂಡ ಹಾಕೋಕೆ ಕೊಟ್ಟಿದ್ದೀನಿ ಅಂತ. ಎಂತ ಅದ್ಭುತ ಆಲೋಚನೆ.